ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಆರಂಭಿಸಿದ್ದು ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ. ನಾನಿವಾಗ ಒಂದು ಸ್ಥಳದಲ್ಲಿದ್ದೀನಿ, ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡಹಾಲಹಳ್ಳಿ ಗ್ರಾಮದಲ್ಲಿ ಜನಿಸಿದ್ರು ಕೂಡ ಅವರ ಪ್ರಾಥಮಿಕ ಶಿಕ್ಷಣ ಆರಂಭ ಆಗಿದ್ದು ಸಂತ ರೀತಾ ಹಿರಿಯ ಪ್ರಾಥಮಿಕ ಶಾಲೆ, ಎಸ್ ಕರಿಯಪ್ಪ ರಸ್ತೆ, ಕನಕಪುರ ಟೌನ್ನಲ್ಲಿರುವಂಥ ಈ ಒಂದು ಸಂತ ರೀತಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಆರಂಭವಾಗಿದ್ದು. ಪ್ರಮುಖವಾಗಿ ಈ ಒಂದು ಶಾಲೆಯಲ್ಲಿ ಅವರು ಓದಿದ್ದು 1ನೇ ತರಗತಿಯವರೆಗೂ ಮಾತ್ರ. ಆ ನಂತರದಲ್ಲಿ ಅವರು ಬೆಂಗಳೂರಿಗೆ ತೆರಳ್ತಾರೆ. ದೊಡ್ಡಹಾಲಹಳ್ಳಿಯಲ್ಲೇ ಹುಟ್ಟಿದ್ರು ಕೂಡ ಅವರ ಮಾವನ ಮನೆಯಲ್ಲಿ ಅವರು ಬೆಳೀತಾರೆ. ಅವರ ಮಾವ ಇಲ್ಲಿಗೆ 1ನೇ ತರಗತಿಗೆ ಸೇರಿಸ್ತಾರೆ. ಮತ್ತು ಹೆಚ್ಚಿನ ಶಿಕ್ಷಣ ಬೇಕು, ಒಳ್ಳೆಯ ಶಿಕ್ಷಣ ಬೇಕು ಅಂತೇಳಿ 2ನೇ ತರಗತಿಯಿಂದಲೇ ಅವರನ್ನು ಬೆಂಗಳೂರಿಗೆ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಲಾಗುತ್ತೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಡಿಗ್ರಿವರೆಗೂ ಅಂದರೆ ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್, PU, ಡಿಗ್ರಿವರೆಗೂ ಕೂಡ ಬೆಂಗಳೂರಿನಲ್ಲಿ ಮುಗಿಸ್ತಾರೆ. ಆನಂತರ ಕರೆಸ್ಪಾಂಡೆಂಟ್ ಮೂಲಕ MA ಕೂಡ ಡಿ.ಕೆ. ಶಿವಕುಮಾರ್ ಅವರು ಪಡ್ಕೊಂಡಿರುವಂಥದ್ದು. ಅಂದರೆ ಅವರ ಪ್ರಾಥಮಿಕ ಶಿಕ್ಷಣ ಆರಂಭ ಆಗಿದ್ದು ಕನಕಪುರದಲ್ಲಿ ಸಂತ ರೀತಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಕೇವಲ 1ನೇ ತರಗತಿಯನ್ನು ಮಾತ್ರ ಈ ಒಂದು ಶಾಲೆಯಲ್ಲಿ ಓದಿರುವಂಥದ್ದು. ಆ ನಂತರದಲ್ಲಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಶಿಕ್ಷಣವನ್ನು ಕೂಡ ಕೊಡಿಸಲಾಗುತ್ತೆ. ಒಟ್ಟಾರೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಆರಂಭಿಸಿದ್ದೇ ಡಿ.ಕೆ. ಶಿವಕುಮಾರ್ ಕನಕಪುರದಲ್ಲಿ. ಇಲ್ಲಿನ ನಂತರ ಬೆಂಗಳೂರಿಗೆ ತೆರಳಿ ಅಲ್ಲಿನ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೂಡ ಪಡ್ಕೊಳ್ತಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಆರಂಭಿಸಿದ್ದು ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ. ನಾನಿವಾಗ ಒಂದು ಸ್ಥಳದಲ್ಲಿದ್ದೀನಿ, ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡಹಾಲಹಳ್ಳಿ ಗ್ರಾಮದಲ್ಲಿ ಜನಿಸಿದ್ರು ಕೂಡ ಅವರ ಪ್ರಾಥಮಿಕ ಶಿಕ್ಷಣ ಆರಂಭ ಆಗಿದ್ದು ಸಂತ ರೀತಾ ಹಿರಿಯ ಪ್ರಾಥಮಿಕ ಶಾಲೆ, ಎಸ್ ಕರಿಯಪ್ಪ ರಸ್ತೆ, ಕನಕಪುರ ಟೌನ್ನಲ್ಲಿರುವಂಥ ಈ ಒಂದು ಸಂತ ರೀತಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಆರಂಭವಾಗಿದ್ದು. ಪ್ರಮುಖವಾಗಿ ಈ ಒಂದು ಶಾಲೆಯಲ್ಲಿ ಅವರು ಓದಿದ್ದು 1ನೇ ತರಗತಿಯವರೆಗೂ ಮಾತ್ರ. ಆ ನಂತರದಲ್ಲಿ ಅವರು ಬೆಂಗಳೂರಿಗೆ ತೆರಳ್ತಾರೆ. ದೊಡ್ಡಹಾಲಹಳ್ಳಿಯಲ್ಲೇ ಹುಟ್ಟಿದ್ರು ಕೂಡ ಅವರ ಮಾವನ ಮನೆಯಲ್ಲಿ ಅವರು ಬೆಳೀತಾರೆ. ಅವರ ಮಾವ ಇಲ್ಲಿಗೆ 1ನೇ ತರಗತಿಗೆ ಸೇರಿಸ್ತಾರೆ. ಮತ್ತು ಹೆಚ್ಚಿನ ಶಿಕ್ಷಣ ಬೇಕು, ಒಳ್ಳೆಯ ಶಿಕ್ಷಣ ಬೇಕು ಅಂತೇಳಿ 2ನೇ ತರಗತಿಯಿಂದಲೇ ಅವರನ್ನು ಬೆಂಗಳೂರಿಗೆ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಲಾಗುತ್ತೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಡಿಗ್ರಿವರೆಗೂ ಅಂದರೆ ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್, PU, ಡಿಗ್ರಿವರೆಗೂ ಕೂಡ ಬೆಂಗಳೂರಿನಲ್ಲಿ ಮುಗಿಸ್ತಾರೆ. ಆನಂತರ ಕರೆಸ್ಪಾಂಡೆಂಟ್ ಮೂಲಕ MA ಕೂಡ ಡಿ.ಕೆ. ಶಿವಕುಮಾರ್ ಅವರು ಪಡ್ಕೊಂಡಿರುವಂಥದ್ದು. ಅಂದರೆ ಅವರ ಪ್ರಾಥಮಿಕ ಶಿಕ್ಷಣ ಆರಂಭ ಆಗಿದ್ದು ಕನಕಪುರದಲ್ಲಿ ಸಂತ ರೀತಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಕೇವಲ 1ನೇ ತರಗತಿಯನ್ನು ಮಾತ್ರ ಈ ಒಂದು ಶಾಲೆಯಲ್ಲಿ ಓದಿರುವಂಥದ್ದು. ಆ ನಂತರದಲ್ಲಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಶಿಕ್ಷಣವನ್ನು ಕೂಡ ಕೊಡಿಸಲಾಗುತ್ತೆ. ಒಟ್ಟಾರೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಆರಂಭಿಸಿದ್ದೇ ಡಿ.ಕೆ. ಶಿವಕುಮಾರ್ ಕನಕಪುರದಲ್ಲಿ. ಇಲ್ಲಿನ ನಂತರ ಬೆಂಗಳೂರಿಗೆ ತೆರಳಿ ಅಲ್ಲಿನ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೂಡ ಪಡ್ಕೊಳ್ತಾರೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9, ರಾಮನಗರ.